ಶಿಡ್ಲಘಟ್ಟ ತಾಲೂಕಿನಲ್ಲಿ ಮುನಿದ್ಯಾವರ ಆಚರಣೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಂಗಳವಾರ ಮುನಿದ್ಯಾವರ ಅಥವಾ ಮುಂದ್ಯಾವರ ಆಚರಣೆಯನ್ನು ವಿವಿಧೆಡೆ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು. ಮುನಿದ್ಯಾವರ ಆಚರಣೆಯು ಶಿವರಾತ್ರಿ ಹಬ್ಬದ ನಂತರ ಶುರುವಾಗಿ ಯುಗಾದಿ ಹಬ್ಬದ ಆರಂಭದವರೆಗೂ ಮುಂದುವರಿಯುತ್ತದೆ. ವಾರದಲ್ಲಿ ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ಸಾಮೂಹಿಕವಾಗಿ ಆಚರಿಸಲಾಗುತ್ತದೆ. ಇನ್ನು ಶಿಡ್ಲಘಟ್ಟ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಮಂಗಳವಾರ ಮುನೇಶ್ವರ ಸ್ವಾಮಿ ಮತ್ತು ಅಕ್ಕಯ್ಯಮ್ಮ ದೇವರ ಮುಂದ್ಯಾವರ ವಿಶೇಷ ಪೂಜೆಯನ್ನು ಹಲವರು ಮಂದಿ ಒಗ್ಗೂಡಿ ಆಚರಿಸಿದರು. 7 ಮಂದಿ ಅಕ್ಕಯ್ಯಮ್ಮನವರನ್ನು ಪ್ರತಿನಿಧಿಸುವ 7 ಕಲ್ಲುಗಳನ್ನು ತಮ್ಮ ಊರಿನಿಂದ ಹೊರಗೆ ಹೊಲ ಗದ್ದೆಗಳಲ್ಲಿ ಹೋಗಿ ಅಲ್ಲಿಯೇ ಗುಡಿ ನಿರ್ಮಿಸಿ ಮನೆಯಿಂದ ತೆಗೆದುಕೊಂಡು ಹೋಗಿರುವ ಅಕ್ಕಿ ಪೂಜಾ ಸಾಮಗ್ರಿಗಳನ್ನು ಬಳಸಿ ತಳಿಗೆ ತಯಾರಿಸುತ್ತಾರೆ. ಸಿದ್ಧಗೊಂಡ ತಳಿಗೆಯನ್ನು ದೇವರ ಮುಂದೆ ಎಡೆ ಹಾಕಿ ಹಾಲು ಸುರಿದು ಅರಿಶಿಣ ಕುಂಕುಮ ಹಚ್ಚಿ ತೆಂಗಿನಕಾಯಿ ಒಡೆಯುವ ಮೂಲಕ ಪೂಜಿಸುತ್ತಾರೆ. ಇದಾದ ಬಳಿಕ ದೇವರಿಗೆ ಕೋಳಿಯನ್ನು ಕುರಿಯನ್ನು ಬಲಿ ನೀಡುತ್ತಾರೆ. ಸ್ನೇಹಿತರಿಗೆ ಸಂಬಂಧಿಕರಿಗೆ ಮಾಂಸಾಹಾರದ ಆತಿಥ್ಯ ನೀಡುವ ಮೂಲಕ ಹಬ್ಬ ಆಚರಿಸಲಾಗುತ್ತದೆ. ಇನ್ನು ಮಕ್ಕಳಿರುವ ಮನೆಗಳಲ್ಲಿ ಏನು ಕೆಡಕಾಗಬಾರದು ಎನ್ನುವ ಉದ್ದೇಶದಿಂದ ಈ ಆಚರಣೆ ಮಾಡಲಾಗುತ್ತದೆ. ಪ್ರತಿ ವರ್ಷ ಕಡ್ಡಾಯವಾಗಿ ಈ ಆಚರಣೆ ಮಾಡಲಾಗುತ್ತದೆ. ಸುಗ್ಗಿಯ ನಂತರ ರೈತರು ಬಿಡುವಿನಿಂದ ಇರುತ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಆಚರಣೆಗೆ ಮಹತ್ವ ಹೆಚ್ಚಿದೆ. ಆಚೆ ಈಚೆ ಓಡಾಡುವಾಗ ತೋಟಗಳು ಅವಾಗೆಲ್ಲ ದೂರ ಹೋಗ್ಬೇಕಲ್ಲ, ಕಾಡುಗಳ ಕಡೆ ಹಂಗನ ತೋಟಗಳೆಲ್ಲ ಇವಾಗ ಆಗ್ಯಾವೆ. ಏನು ಕೆಟ್ಟದಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮುನೇಶ್ವರನ ದೇವರುಗಳು ಮಾಡಬೇಕು ಅಂತೇಳಿ ಅವತ್ತಿಂದನೂ ಮಾಡ್ಕೊಂಬರ್ತಾಯಿದ್ರು. ನಾವು ಅದೇ ಥರನೇ ಮಾಡ್ತಾಯಿದ್ದೀವಿ. ಇವಾಗ ಅದೇ ಥರನೇ ಮುಂದೆಯವ್ರುಗಳು ಮಾಡೋ ವಿಷಯದಲ್ಲಿ ನಮಗೇನು ತೊಂದರೆಗಳಿಲ್ಲ. ಎಲ್ಲ ದೇವರು ಒಳ್ಳೇದು ಮಾಡ್ತಾವನೆ. ಅದರಿಂದ ನಾವು ಅದನ್ನೇ ಪಾಲನೆ ಮಾಡ್ತೀವಿ. ತಿರುಗಿ ಅಕ್ಕಯ್ಯಮ್ಮಂದು ಅಂತೇಳಿ ಮಾಡ್ತಾರೆ. ಅದು ಯಾಕೆಂತಂದರೆ ಮಕ್ಳಿಗೆ ಚೆನ್ನಾಗಿಲ್ದಿದ್ದಾಗ ಮಾಡ್ತಾರೆ ಅಕ್ಕಯ್ಯಮ್ಮನು ಅಂತಂದೇಳಿ. ಆದ್ರೂ ನಾವು ಏನು ಅವತ್ತಿಂದ ಹೆಂಗೆ ಬರ್ತಾಯಿದ್ದೀವಿ ಹಂಗೆ ಬರ್ತಾಯಿದ್ದೀವಿ. ಆ ವಿಷಯದಲ್ಲಿ ಏನು ನಮಗೆ ತೊಂದರೆಗಳಿಲ್ಲ. ಒಂದು ಗುಡಿ ಹಾಕ್ತೀವಿ, ಅದಕ್ಕೆ ಒಂದು 5 ಬೊಮ್ಮೆ ಇಕ್ತೀವಿ. ಬರೀ ಉತ್ತು ಮಣ್ಣು, ಉತ್ತು ಅಡಿಲಿನಿಂಕ ತಂದಿರ್ತದ ಮಣ್ಣು, ಚೆನ್ನಾಗಿರ್ತದ ಆ ಮಣ್ಣು. ಅದರಿಂದ ಆ ಮಣ್ಣಾಗಿ ಬೊಮ್ಮೆಗಳು ಮಾಡಿಬಿಟ್ಟು ನಾವು ಅದನ್ನು ಪೂಜೆ ಮಾಡ್ಕೊಂಡು ನಾವೆಲ್ಲ ನಮಸ್ಕಾರ ಹಾಕ್ಕೊಂಡು ಕೋಳಿಗಳೆಲ್ಲ ಕೊಯ್ತೀವಿ. ಅಲ್ಲಿ ಕೊಯ್ದು ನಮಸ್ಕಾರ ಹಾಕ್ಕೊಂಡು ಮನೆಯಾಗ ಬರ್ತೀವಿ. ನಾವು ಅಲ್ಲೇ ಪ್ರಸಾದ ಮಾಡಿ ತಳಿಗೆ ಅಂತೀವಿ. ಅದನ್ನು ಈ ಅನ್ನ ಮಾಡಿಬಿಟ್ಟು ಗೊಜ್ಜು ಮಾಡ್ತೀವಿ. ಏನೋ ಹಸಿಮೆಣಸ್ಕಾಯಿ ಈರುಳ್ಳಿ ಇವೆಲ್ಲ ಹಾಕಿ ಗೊಜ್ಜು ಮಾಡಿ ಆ ಗೊಜ್ಜಲ್ಲಿ ತಿಂದುಬಿಟ್ಟು ನಾವು ಮನೆಯಲ್ಲಿಗೆ ಬರ್ತೀವಿ. ಬಂದು ನಾವು ಮನೆಯಲ್ಲೇ ಕೋಳಿ ಎಲ್ಲ ಮಾಡ್ಕೊಂಡು ಆಮೇಲೆ ನಾವು ಊಟ ಮಾಡ್ತೀವಿ.